ವೆಲ್ಕಮ್ ಟೆಕ್ನಿಷಿಯನ್ಸ್. ಇವತ್ತು ನಾವು ನಮ್ಮ C311 ಇನ್ಸ್ಟ್ರೂಮೆಂಟ್ ಇಂದಲ್ಲಿ ರಿಯೇಜೆಂಟ್ ಹೇಗೆ ಆಡ್ ಮಾಡೋದು ಅಂತ ನೋಡೋಣ. ಸೊ ಮುಂಚೆನೆ ನಾ ಹೇಳ್ದಂಗೆ ಇದು ಕ್ಲೋಸ್ ಸಿಸ್ಟಮ್ ಮತ್ತೆ ಬಾರ್ಕೋಡ್ ರಿಸ್ಟ್ರಿಕ್ಟೆಡ್ ರಿಯೇಜೆಂಟ್ ಸಿಸ್ಟಮ್. ಸೊ ನಿಮಗೆ ಔಟ್ಸೈಡ್ ಬೇರೆ ಕಂಪನಿದು ಯಾವುದೇ ರಿಯೇಜೆಂಟ್ ಆಡ್ ಮಾಡ್ಲಿಕ್ಕಾಗ್ಲಿ ಅಥವಾ ಅದನ್ನ ಪೋರ್ ಮಾಡ್ಲಿಕ್ಕಾಗ್ಲಿ ಅಥವಾ ಬೇರೆ ತರ ಮ್ಯಾನಿಪುಲೇಟ್ ಮಾಡ್ಲಿಕ್ಕಾಗ್ಲಿ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಆಪ್ಷನ್ ಇಲ್ಲ. ಸೊ ಮುಂಚೆನೆ ಹೇಳ್ದಂಗೆ ಇನ್ಸ್ಟ್ರೂಮೆಂಟಿನ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಕಾಂಪೋನೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಯಾವುದೇ ತರ ರಿಯೇಜೆಂಟ್ ಆಡ್ ಮಾಡೋದು, ರಿಯೇಜೆಂಟ್ ತೆಗೆಯೋದು ಅಥವಾ ಕ್ಯಾಲಿಬ್ರೇಷನ್ಸ್, ISC ಕ್ಯಾಲಿಬ್ರೇಷನ್ಸ್, ಈ ತರ ಯಾವುದೇ ರಿಲೇಟೆಡ್ ವರ್ಕ್ ಯಾವುದೇ ಇದ್ರೂ ಇನ್ಸ್ಟ್ರೂಮೆಂಟ್ ಫಸ್ಟ್ ಸ್ಟ್ಯಾಂಡ್ ಬೈ ಅಲ್ಲೇ ಇರಬೇಕು. ಬೇರೆ ಯಾವುದೇ ಸ್ಟೇಟಸ್ ಇನ್ಸ್ಟ್ರೂಮೆಂಟಿನ ಸ್ಟೇಟಸ್ ಅಲ್ಲಿ ಕೂಡ ನಮಗೆ ಆ ವರ್ಕ್ ಗಳನ್ನ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ರಿಯೇಜೆಂಟ್ ಆಡ್ ಮಾಡ್ಲಿಕ್ಕೆ ಫಸ್ಟ್ ನಾವೀಗ ರಿಯೇಜೆಂಟ್ ವಿಂಡೋ ಅನ್ನೋದಕ್ಕೆ ಹೋಗ್ಬೇಕು. ಸೊ ಈಗ ರಿಯೇಜೆಂಟ್ ವಿಂಡೋದಲ್ಲಿ ಸೆಟ್ಟಿಂಗ್ ಮತ್ತೆ ಸ್ಟೇಟಸ್ ಅಂತ ಎರಡು ಆಪ್ಷನ್ ಇದೆ. ಸೊ ಈಗ ಫಸ್ಟ್ ಸೆಟ್ಟಿಂಗ್ ಅಲ್ಲಿ ತುಂಬಾ ಆಪ್ಷನ್ಸ್ ಗಳಿದೆ. ಸೊ ಈಚ್ ಕಾಲಮ್ ಕೂಡ ನಮಗೆ ಇಂಪಾರ್ಟೆಂಟ್. ಸೊ ಫಸ್ಟ್ ನಾವೇನ್ ಮಾಡುವ, ಈ AU ಗೆ ಹೋಗುವ. ಸೊ AU ಗೆ ಹೋಗಿ ಇಲ್ಲಿ ರಿಯೇಜೆಂಟ್ ಓವರ್ ವ್ಯೂ ಅಂತ ಕೊಟ್ರೆ ನಿಮಗೆ ರಿಯೇಜೆಂಟ್ ಡಿಸ್ಕ್ ಅಲ್ಲಿ ಯಾವ ರಿಯೇಜೆಂಟ್ ಇದೆ, ಅದು ಏನು ಅಂತ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಇದರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಡೀಟೇಲ್ಸ್ ಅಂತ ಕೊಟ್ರೆ, ಸೊ ಈಗ ನಾನು 15th ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೇನೆ. ಸೊ ಅದು ಯಾವ ಟೈಪಿನ ರಿಯೇಜೆಂಟ್, ಅದರ ರಿಯೇಜೆಂಟಿನ ಹೆಸರೇನು, ಎಷ್ಟು ರಿಯೇಜೆಂಟ್ ಇದೆ ಅದರೊಳಗಡೆ, ಸೊ ಕ್ಯಾಲಿಬ್ರೇಷನ್ ಆಗಿದ್ದ ಡೇಟ್ ಏನು, ರಿಯೇಜೆಂಟ್ ರಿಜಿಸ್ಟ್ರೇಷನ್ ಆಗಿದ್ದ ಡೇಟ್ ಏನು, ಅದನ್ನೆಲ್ಲ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇದು 10th ಗೆ ಕ್ಯಾಲಿಬ್ರೇಷನ್ ಆಗಿರುವಂತ ಪ್ಯಾರಾಮೀಟರು, ಬಟ್ ಹೊಸ ರಿಯೇಜೆಂಟ್ ನಾವು 8th ಫೆಬ್ರವರಿಗೆ ಹಾಕಿದ್ದೇವೆ. ಸೊ ಈ ರೀತಿ ಎಲ್ಲ ಡೀಟೇಲ್ಸ್ ಅದು ಕೊಡುತ್ತೆ. ಸೊ ಈಗ ವಾಪಸ್ ರಿಯೇಜೆಂಟ್ ವಿಂಡೋಗೆ ಬಂದ್ರೆ, ಸೊ ಸೆಟ್ಟಿಂಗ್ಸ್ ಅಲ್ಲಿ ಫಸ್ಟ್ ಪೊಸಿಷನ್ ಅಂದ್ರೆ ಅದು ರಿಯೇಜೆಂಟ್ ಡಿಸ್ಕ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಈ ರಿಯೇಜೆಂಟ್ ಇದೆ ಅನ್ನೋದನ್ನ ಹೇಳುತ್ತೆ. ಸೊ ಟೆಸ್ಟ್ ಅಲ್ಲಿ ಎಲ್ಲ ರಿಯೇಜೆಂಟ್ ಹೆಸರುಗಳಿದೆ. ಅವೈಲೇಬಲ್ ಟೆಸ್ಟ್ ಅಂದ್ರೆ ಈ ರಿಯೇಜೆಂಟ್ ಅಲ್ಲಿ ನಮಗೆ ಎಷ್ಟು ಟೆಸ್ಟ್ ಅನ್ನ ಪೇಷಂಟ್ ಗೆ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಆಲ್ಬುಮಿನ್ 9 ಪೊಸಿಷನ್ ಅಲ್ಲಿ ನಮಗೆ 16 ಟೆಸ್ಟ್ ಅನ್ನ ಮಾಡ್ಲಿಕ್ಕೆ ಆಗುತ್ತೆ. ಸೊ ಟೋಟಲ್ ಎಷ್ಟು ಟೆಸ್ಟ್ ಇದೆ ಅನ್ನೋದನ್ನ ಇದು ಹೇಳುತ್ತೆ. ಓಕೆ, ಸೊ ಈಗ ಅಕಸ್ಮಾತ್ ಆಗಿ ಆಲ್ಬುಮಿನ್ ಇಂದ ಏನಾದ್ರು 4 ರಿಯೇಜೆಂಟ್ ಏನಾದ್ರು ನಾವು ಆಡ್ ಮಾಡಿದ್ವಿ ಅಂದ್ರೆ ಅದು ಟೋಟಲ್ ಟೆಸ್ಟ್ ಅನ್ನು ಹೇಳುತ್ತೆ ಎಲ್ಲದಕ್ಕೂ. ಆಯ್ತಾ? ಸೊ ಅದು ಇಂಪಾರ್ಟೆಂಟ್. ಇದು ಮತ್ತೆ ರಿಮೈನಿಂಗ್ ಟೆಸ್ಟ್ ಅಲ್ಲಿ ಇರೋ ಡಿಫ್ರೆನ್ಸ್ ನಮ್ಗೆ ಯಾವಾಗೂ ಅರ್ಥ ಮಾಡ್ಕೋಬೇಕು. ಸೊ ಇದು ಸೆಕೆಂಡ್ ಒನ್, ಇದು ನಾವು ಅಲಾರಾಮ್ ನಾನ್ ಸೆಟ್ ಮಾಡ್ಕೊಂಡಿರೋದು, ಇದು ಕಸ್ಟಮೈಸ್ಡ್ ಮಾಡ್ಕೊಂಡಿರೋದು. ಇದು ಇನ್ಸ್ಟ್ರೂಮೆಂಟ್ ಅಲ್ಲಿ ಆಪ್ಷನ್ ಇದೆ. ಸೊ ನೀವು ಬೇಕಾದ್ರೆ ಮಾಡ್ಕೋಬಹುದು, ಬೇಡ ಅಂದ್ರೆ ಬೇಡ. ಓಕೆ, ಸೊ ಇದು ಟೈಪ್ ಅಲ್ಲಿ ಇದು ಈ ರಿಯೇಜೆಂಟ್ ಯಾವ ಟೈಪಿನ ರಿಯೇಜೆಂಟ್ ಅಂದ್ರೆ ಅಸ್ಸೆ ರಿಯೇಜೆಂಟ್ ಅಂದ್ರೆ ಇದು ಟೆಸ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ರಿಯೇಜೆಂಟ್, ಅಂದ್ರೆ ಆಲ್ಬುಮಿನ್ ಟೆಸ್ಟ್ ಮಾಡ್ಲಿಕ್ಕೆ ಈ ರಿಯೇಜೆಂಟ್ ಬೇಕು, ಅದಕ್ಕೆ ಅಸ್ಸೆ ರಿಯೇಜೆಂಟ್ ಅಂತ ಹೇಳುತ್ತೆ. ಅದೇ ರೀತಿ ನಿಮಗೆ ಈಗ ISC ಆದ್ರೆ ಇದು ಡೈಲ್ಯೂಯೆಂಟ್ ರಿಯೇಜೆಂಟ್ ಅಂತ ಹೇಳುತ್ತೆ. ಸೊ ಆ ರೀತಿ ಪ್ರತಿಯೊಂದು ರಿಯೇಜೆಂಟ್ಗೂ ಅದು ಯಾವ ಟೈಪ್, ಈಗ ಡೈಲ್ಯೂಯೆಂಟ್ ಟೈಪ್, ಬಾತ್ ಡಿಟರ್ಜೆಂಟ್ ಟೈಪ್, ಸೊ ಆ ರೀತಿ ಪ್ರತಿಯೊಂದು ಟೈಪಿನ ರಿಯೇಜೆಂಟ್ ಏನು ಅನ್ನೋದನ್ನ ಅದು ಹೇಳುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ರಿಮೈನಿಂಗ್ ಟೆಸ್ಟ್ ಅಂದ್ರೆ ಅವೈಲೇಬಲ್ ಟೆಸ್ಟಿಗೂ ರಿಮೈನಿಂಗ್ ಟೆಸ್ಟ್ಗೂ ವ್ಯತ್ಯಾಸ ಏನಂದ್ರೆ, ಅವೈಲೇಬಲ್ ಟೆಸ್ಟ್ ಮಲ್ಟಿಪಲ್ ರಿಯೇಜೆಂಟ್ ಇದ್ರೂ ಕೂಡ ಅದು ಟೋಟಲ್ ಎಷ್ಟು ಟೆಸ್ಟ್ ನಮ್ಗೆ ಅವೈಲೇಬಲ್ ಇದೆ ಅನ್ನೋದು ತೋರಿಸುತ್ತೆ. ಬೇರೆ ಇದು ರಿಮೈನಿಂಗ್ ಟೆಸ್ಟ್ ಅಂದ್ರೆ ಈ 9ನೇ ಪೊಸಿಷನ್ ಇರೋ ಆಲ್ಬುಮಿನ್ ರಿಯೇಜೆಂಟ್ ಅಲ್ಲಿ ಎಷ್ಟು ಟೆಸ್ಟ್ ಇದೆ ಅನ್ನೋದನ್ನ ಮಾತ್ರ ಹೇಳುತ್ತೆ. ಸೊ ಇದು ಆ ಒಂದು ಪೊಸಿಷನ್ ಅಲ್ಲಿ ಇರೋ ಟೆಸ್ಟ್ ಅನ್ನು ಮಾತ್ರ ಹೇಳುತ್ತೆ. ಕಂಪ್ಲೀಟ್ ಎಷ್ಟು ಅವೈಲೇಬಲ್ ಪೇಷಂಟಿಗೆ ಟೆಸ್ಟ್ ಮಾಡ್ಲಿಕ್ಕೆ ಎಷ್ಟಿದೆ ಅನ್ನೋದನ್ನ ಹೇಳೋದಿಲ್ಲ. ಸೊ ರಿಯೇಜೆಂಟ್ ಕೋಡ್ ಅಂದ್ರೆ ಇದು ಪ್ರತಿಯೊಂದು ರಾಶಿನ ರಿಯೇಜೆಂಟ್ಗೂ ಇದು ಯೂನಿವರ್ಸಲ್, ಅಂದ್ರೆ ನೀವು ಪ್ರಪಂಚದ ಯಾವುದೇ ಇದಕ್ಕೆ ಹೋದ್ರೂ ಈ ಆಲ್ಬುಮಿನ್ ಅನ್ನೋದಕ್ಕೆ ಇದೇ ಕೋಡ್ ನಂಬರ್. ಈ ಕೋಡ್ ನಂಬರ್ಗಳು ಯಾವತ್ತೂ ಚೇಂಜ್ ಆಗೋದಿಲ್ಲ. ಸೊ ಯಾವಾಗ್ಲೇ ನಮ್ಗೆ ಯಾವ್ದಾರ ಒಂದು ರಿಯೇಜೆಂಟ್ ಆಡ್ ಮಾಡ್ಲಿಕ್ಕೆ ಕನ್ಫ್ಯೂಷನ್ ಆದ್ರೆ ಅದು ಯಾವ್ದು ಆಡ್ ಮಾಡ್ಬೇಕು, ಯಾವ್ದು ಈಗ ಕಾಮನ್ ಆಗಿ ಏನಾಗುತ್ತೆ ಅಂದ್ರೆ ಆಲ್ಬುಮಿನ್ 2ಗೆ ಆಲ್ಬುಮಿನ್ T2ಗೆ ಯಾವಾಗ್ಲೂ ಕನ್ಫ್ಯೂಷನ್ ಆಗುತ್ತೆ. ಆಲ್ಬುಮಿನ್ T2 ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು, ಆಲ್ಬುಮಿನ್ 2 ಲಿವರ್ ಫಂಕ್ಷನ್ ಅಲ್ಲಿರೋ ಆಲ್ಬುಮಿನ್ ನ ಟೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ಸೊ ಯಾವ್ದು ಹಾಕ್ಬೇಕು ಅಂತ ಗೊತ್ತಾಗಲ್ಲ ಅಂದಾಗ ನೀವು ಈ ರಿಯೇಜೆಂಟ್ ಕೋಡ್ ಅನ್ನ ಯಾವಾಗ್ಲೂ ಚೆಕ್ ಮಾಡಬಹುದು. ಇದೇ ರೀತಿ MTPUಗೆ TPUC3, ಸೊ ಈ ರೀತಿ ಎಲ್ಲ ಬೇರೆ ಬೇರೆ ಹೆಸರು ಕೆಲವೊಂದು ಬಾರಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದು. ಅದಕ್ಕೋಸ್ಕರ ಯಾವಾಗ್ಲೂ ರಿಯೇಜೆಂಟ್ ಕೋಡ್ ನೋಡ್ಕೋಬೇಕು. ಸೊ ಈಗ ರಿಯೇಜೆಂಟ್ ಕೋಡ್ ಹೇಗೆ ನೋಡುದು? ಸೊ ಇದು ಆಲ್ಬುಮಿನ್ 2 ರಿಯೇಜೆಂಟ್. ಸೊ ಇಲ್ಲಿ ನೀವು ಸಿಸ್ಟಮ್ ID ಅಂತ ಬಂದ್ರೆ ನೋಡಿ, ಇಲ್ಲಿ 0765929 ಅಂತ ಇದೆ. ಸೊ ಅದೇ ನಮ್ಮ ರಿಯೇಜೆಂಟ್ ಕೋಡ್ 0765929 ಅನ್ನೋದು ರಿಯೇಜೆಂಟ್ ಕೋಡ್. ಸೊ ಆಲ್ಬುಮಿನ್ 2ಗೆ ಎಲ್ಲಾ ರಿಯೇಜೆಂಟ್ಗೂ ಸೇಮ್ ಈ ರಿಯೇಜೆಂಟ್ ಕೋಡೇ ಇರುತ್ತೆ. ಓಕೆ, ಸೊ ಲಾಟ್ ನಂಬರ್ ಅಂದ್ರೆ ಇದು ಸದ್ಯಕ್ಕೆ ನಾವು ಹೇಗೆ ಜ್ಞಾಪಕ ಇಟ್ಕೊಳ್ಳೋಣ ಅಂದ್ರೆ ಈ ಎಲ್ಲಾ ರಿಯೇಜೆಂಟ್ಗಳು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಲಾಟ್ ನಂಬರ್ ಅಂತ ಕರಿತೀವಿ. ಸೊ ಈಗ ಸೇಮ್ ಲಾಟ್ ನಂಬರ್ ಇದ್ದಾಗ
ಇನ್ಸ್ಟ್ರೂಮೆಂಟ್ ಬಹಳ ಬಾರಿ ಕ್ಯಾಲಿಬ್ರೇಷನ್ಸ್ ಎಲ್ಲ ಕೇಳೋದಿಲ್ಲ. ಸೊ ನಮಗೆ ರೀಕ್ಯಾಲಿಬ್ರೇಷನ್ ಮಾಡಬೇಕು ಮತ್ತೆ ರೆಡಿ ಮಾಡಬೇಕು ಇನ್ಸ್ಟ್ರೂಮೆಂಟ್ ನ, ಅದೆಲ್ಲ ಪ್ರಾಬ್ಲಮ್ಸ್ ಇರೋದಿಲ್ಲ. ಮತ್ತೆ LFT RFT ಲಿಪಿಡ್ ಪ್ರೊಫೈಲ್ಗೆ ಬೇಕಾಗಿರುವಂತ ರಿಯೇಜೆಂಟ್ಗಳು ನಮ್ಮಲ್ಲಿ ಯಾವಾಗೂ ಬ್ಯಾಕಪ್ ಅಲ್ಲಿ ಒಂದು ಅಥವಾ ರಿಯೇಜೆಂಟ್ ಇರೋದ್ರಿಂದ ಯಾವಾಗಲೇ ಹೊಸ ರಿಯೇಜೆಂಟ್ ಆಡ್ ಮಾಡ್ಬೇಕಾದ್ರೆ ಸೇಮ್ ಲಾಟ್ ನಂಬರ್ ಅನ್ನೇ ಆದಷ್ಟು ಹಾಕ್ಲಿಕ್ಕೆ ನೋಡ್ಬೇಕು. ಸೊ ಈಗ ಲಾಟ್ ನಂಬರ್ ಹೇಗೆ ನೋಡೋದು ಅಂತಾದ್ರೆ, ಸೊ ಈಗ ಇಲ್ಲಿ ಬಂದ್ರೆ ಇಲ್ಲಿ ಲಾಟ್ ಅಂತ ಬರ್ದಿರುತ್ತೆ, ಇಲ್ಲಿ 712198 ಅಂತ ಇದೆ. ಲಾಸ್ಟ್ 2 ಡಿಜಿಟ್ಸ್ ನಾವು ಯಾವಾಗೂ ಕಂಪೇರ್ ಮಾಡಲ್ಲ, ಯಾಕಂದ್ರೆ ಅದು 01 02 03 04 05 06 ಆ ತರ ಬೇರೆ ಬೇರೆ ಇದಿರುತ್ತೆ. ನಾನು ಅಪ್ ಟು 06 ತನಕ ಯೂಶಲಿ ನೋಡಿದಿವೆ. ಓಕೆ, ಸೊ ಅದಕ್ಕೋಸ್ಕರ ಅದನ್ನ ನೋಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಸೊ ಸೇಮ್ ಲಾಟ್ ನಂಬರ್ ಇದ್ದಾಗ ಕ್ಯಾಲಿಬ್ರೇಷನ್ ಕೇಳೋದಿಲ್ಲ, ಅದಕ್ಕೋಸ್ಕರ ನಾವು ಯೂಶಲಿ ಸೇಮ್ ಲಾಟ್ ಇರೋದನ್ನೇ ಆದಷ್ಟು ಇನ್ಸ್ಟ್ರೂಮೆಂಟ್ಗೆ ಆಡ್ ಮಾಡ್ಕೋಬೇಕು. ಸೀಕ್ವೆನ್ಸ್ ನಂಬರ್ ಈಗ ಅಟ್ ಪ್ರೆಸೆಂಟ್ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಕ್ಸ್ಪೈರಿ ಡೇಟ್ ಅಂದ್ರೆ ಈಗ ರಿಯೇಜೆಂಟ್ ಓಪನ್ ಮಾಡದೇ ಇದ್ರೆ ಅದು ಯಾವಾಗ ರಿಯೇಜೆಂಟ್ ಎಕ್ಸ್ಪೈರ್ ಆಗುತ್ತೆ ಅದನ್ನ ತೋರಿಸುತ್ತೆ. ಇಲ್ಲಿ ಬ್ರಾಕೆಟ್ ಅಲ್ಲಿ ಇರುವಂತದ್ದು ಆನ್ ಬೋರ್ಡ್ ಎಕ್ಸ್ಪೈರಿ ಅಂತ ಹೇಳ್ತೀವಿ, ಅಂದ್ರೆ ಒಂದ್ಸತಿ ರಿಯೇಜೆಂಟ್ ಓಪನ್ ಮಾಡಿದ್ಮೇಲೆ ಏರಿಗೆಲ್ಲ ಎಕ್ಸ್ಪೋಸ್ ಆಗೋದ್ರಿಂದ ಸೊ ಅದು ಡೆಟ್ಯೂರೇಟ್ ಆಗ್ಬೋದು. ಸೊ ಅದನ್ನ ಇದು ಹೇಳುತ್ತೆ. ಇದು ಯಾವಾಗೂ ಉಲ್ಟಾ ಹೋಗುತ್ತೆ, ಅಂದ್ರೆ 66 ಡೇಸ್ 65 ಡೇಸ್ 64 ಡೇಸ್ 63 ಡೇಸ್ ಆ ತರ ಉಲ್ಟಾ ಹೋಗ್ತಾ ಇರುತ್ತೆ. ಇದು 0 ಆದಾಗ ರಿಯೇಜೆಂಟಲ್ ಪ್ರಾಬ್ಲಮ್ಸ್ ಬರೋ ಚಾನ್ಸ್ ಇರುತ್ತೆ. ಹಂಗೇನಾದ್ರು ಪ್ರಾಬ್ಲಮ್ ಬಂದ್ರೆ ಕಂಪನಿಯವರ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಸೊ ಅದು 0 ಆದಾಗ ಯೂಸ್ ಮಾಡಬೇಕೋ ಬೇಡೋ ಅನ್ನೋದನ್ನ ಯೂಶಲಿ ನಾನು ಡಿಟರ್ಮಿನ್ ಮಾಡ್ತೀನಿ. ಸೊ ನೀವೇನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಟ್ ಈ ವಿಷಯ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಈಗ ನಾವು ಒಂದು ರಿಯೇಜೆಂಟ್ ನ ಹೇಗೆ ಆಡ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ಟೇಟಸ್ ಅಂತ ಇನ್ನೊಂದು ಆಪ್ಷನ್ ಇದೆಯಲ್ಲ, ಅದನ್ನು ನೋಡಿಬಿಡುವ. ಸೊ ಸ್ಟೇಟಸ್ ಅಲ್ಲಿ ಅದೇ ಸೇಮ್ ಥಿಂಗ್, ಆಲ್ಬುಮಿನ್ ಅದ್ರ ಎಷ್ಟು ಟೆಸ್ಟ್ ಇದೆ, ಅದರ ಅಲಾರಾಮು, ಮತ್ತು ಅದು ಯಾವ ಟೈಪಿನ ರಿಯೇಜೆಂಟ್, ಅಸ್ಸೆ ರಿಯೇಜೆಂಟ್, ಎಷ್ಟನೇ ಪೊಸಿಷನ್ ಇದೆ, ಎಷ್ಟು ರಿಮೈನಿಂಗ್ ಇದೆ, ಸೊ ಅದನ್ನೆಲ್ಲ ಹೇಳುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ ನಮಗೆ ISE ರಿಯೇಜೆಂಟ್ಗಳು. ಸೊ ISE ಅಂದ್ರೆ ಅಯಾನ್ ಸೆನ್ಸಿಟಿವ್ ಎಲೆಕ್ಟ್ರೋಡ್. ಇದು ನಮಗೆ ಎಲೆಕ್ಟ್ರೋಲೈಟ್ಸ್ ಮಾಡ್ಲಿಕ್ಕೋಸ್ಕರ ಬೇಕಾಗಿರುವಂತದ್ದು. ಇದರಲ್ಲಿ 3 ಟೈಪ್ ಇದೆ, ಡೈಲ್ಯೂಯೆಂಟ್, ಇಂಟರ್ನಲ್ ಸ್ಟ್ಯಾಂಡರ್ಡ್ ಮತ್ತೆ ರೆಫರೆನ್ಸ್ ಅಂತ. ಸೊ ಇದು ಯಾವಾಗೂ ರಿಯೇಜೆಂಟ್ ಡಿಸ್ಕಿನ ಹೊರಗಡೆ ಇರುತ್ತೆ, ಯಾಕಂದ್ರೆ ಇದಕ್ಕೆ ರೂಮ್ ಟೆಂಪರೇಚರ್ ಸಾಕಾಗುತ್ತೆ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಇದು ದೊಡ್ಡದು ISE ಇಂಟರ್ನಲ್ ಸ್ಟ್ಯಾಂಡರ್ಡ್, ಇದು ISE ಡೈಲ್ಯೂಯೆಂಟ್ ಮತ್ತೆ ಇದು ISE ರೆಫರೆನ್ಸ್. ISE ಡೈಲ್ಯೂಯೆಂಟ್ ಮತ್ತೆ ಇಂಟರ್ನಲ್ ಸ್ಟ್ಯಾಂಡರ್ಡ್ ಗೆ ಪ್ರೋಬೆ ಪಿಕ್ ಮಾಡ್ಕೊಳುತ್ತೆ, ರೆಫರೆನ್ಸ್ಗೆ ಎಕ್ಸ್ಟ್ರಾ ಪೈಪ್ ಇದೆ, ಅದಕ್ಕೋಸ್ಕರ ಇದು ಕ್ಲೋಸ್ ಸಿಸ್ಟಮ್ ಅಲ್ಲಿ ಇದೆ. ಮತ್ತೆ ಇದು ಹೊರಗಡೆ ಇರೋದ್ರಿಂದ ಡಸ್ಟ್ ಇಳದೆ ಇರಲಿ ಅಂತ ಕೂಡ ಇದು ಕ್ಲೋಸ್ ಮಾಡಿಟ್ಟಿದೆ. ಓಕೆ, ಸೊ ಇದನ್ನ ನಾವು ರೀಸೆಟ್ ನ ಇಲ್ಲಿ ಮಾಡಬೇಕು. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ 3 ಒಟ್ಟಿಗೆ ಸೆಲೆಕ್ಟ್ ಮಾಡಬಹುದು, ಇಲ್ಲ ಒಂದನ್ನೇ ಸೆಲೆಕ್ಟ್ ಮಾಡಿ ವಾಲ್ಯೂಮ್ ರೀಸೆಟ್ ಅಂತ ಕೊಡ್ಬೋದು. ಯಾವಾಗಲೇ ISE ವಾಲ್ಯೂಮ್ ರೀಸೆಟ್ ಕೊಟ್ಟ ತಕ್ಷಣನೇ ಕ್ಯಾಲಿಬ್ರೇಷನ್ ಅದು ಕೇಳುತ್ತೆ. ಕ್ಯಾಲಿಬ್ರೇಷನ್ ಮ್ಯಾಂಡೇಟರಿ. ಓಕೆ, ಆ ವಿಷಯ ಜ್ಞಾಪಕ ಇರಲಿ. ಓಕೆ, ಮತ್ತೆ ಇದನ್ನು ಯಾವಾಗಲೂ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಟೆಸ್ಟ್ ಡಿಟರ್ಮಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಇದು ಒಂದೇ ಮ್ಯಾಕ್ಸಿಮಮ್ಗೆ ಹೋಗುತ್ತೆ, ಇಲ್ಲ 0 ಆಗುತ್ತೆ. ಸೊ ಅದು ತನ್ನಿಂದ ತಾನೇ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನೀವು ಜಸ್ಟ್ ಅದನ್ನ ರೀಸೆಟ್ ಅಷ್ಟೇ ಮಾಡಿದ್ರೆ ಸಾಕು. ಸೊ ನೆಕ್ಸ್ಟ್ ಈ ಸೆಲ್ ಕ್ಲೀನ್ 1 ಮತ್ತೆ ಸೆಲ್ ಕ್ಲೀನ್ 2, ಸ್ಯಾಂಪಲ್ ಕ್ಲೀನ್ 1 ಸ್ಯಾಂಪಲ್ ಕ್ಲೀನ್ 2 ಅಂತ. ಇದು ಸೆಲ್ ಕ್ಲೀನ್ 1 ಅಂದ್ರೆ NaOHD, ಇದು ವಾಷಿಂಗ್ ಸೊಲ್ಯೂಷನ್. ಸೊ ಎಲ್ಲ ಈ ಸೆಲ್ ಬ್ಲಾಂಕ್ ನ ಎಲ್ಲ ವಾಶ್ ಮಾಡ್ಲಿಕ್ಕೋಸ್ಕರ ಈ ರಿಯೇಜೆಂಟ್ ಯೂಸ್ ಆಗುತ್ತೆ. ಆಸಿಡ್ ವಾಶ್ ಕೂಡ ಅದೇ ತರನೇ. ಇದು ಸ್ಯಾಂಪಲ್ ಕ್ಲೀನ್ 1 ಸ್ಯಾಂಪಲ್ ಕ್ಲೀನ್ 2. ಸ್ಯಾಂಪಲ್ ಕ್ಲೀನ್ 2 C311 ಅಲ್ಲಿ ಬೇಕಾಗಲ್ಲ. ಸೊ ಸ್ಯಾಂಪಲ್ ಕ್ಲೀನರ್ 1 ಮಾತ್ರ ಬೇಕಾಗೋದು. ಅದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ರಿಯೇಜೆಂಟ್ ವಾಲ್ಯೂಮ್ ಅಂತ ರೀಸೆಟ್ ಮಾಡಿದ್ರೆ ಅದು ಮ್ಯಾಕ್ಸಿಮಮ್ಗೆ ಆಟೋಮ್ಯಾಟಿಕ್ ಆಗಿ ರೀಸೆಟ್ ಆಗುತ್ತೆ. ಇಂಪಾರ್ಟೆಂಟ್ ಏನಂದ್ರೆ ಈ ರಿಯೇಜೆಂಟ್ಗಳು ಬಾಟ್ಲ್ ಅಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ, ನೀವು ರೀಸೆಟ್ ಮಾಡಲಿಲ್ಲ ಅಂತ ಆದ್ರೆ ಅದು ರಿವರ್ಸ್ ಅಲ್ಲಿ ಬರೋದ್ರಿಂದ 0 ಆದ ತಕ್ಷಣ ಇನ್ಸ್ಟ್ರೂಮೆಂಟ್ ರೆಡ್ ಅಲಾರಾಮ್ ಕೊಟ್ಟು ಸ್ಟಾಪ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ಇಂಪಾರ್ಟೆಂಟ್ ಏನಂದ್ರೆ ನೀವು ಇದನ್ನ ಯಾವಾಗ್ಲೂ ರೀಸೆಟ್ ಮಾಡ್ಕೋಬೇಕು. ಫಿಲ್ ಮಾಡಿದ ತಕ್ಷಣ ಇದನ್ನ ರೀಸೆಟ್ ಮಾಡ್ಕೋಬೇಕು. ಯೂಶಲಿ ನಾವು ಇದರದ್ದು ರೀಸೆಟ್ಟಿಂಗ್ ಎಲ್ಲ ISE ಕ್ಲೀನಿಂಗ್ ಸೊಲ್ಯೂಷನ್ ಜೊತೆಗೆ ಮಾಡೋದ್ರಿಂದ ಸೊ ಅದ್ರ ಜೊತೆಗೇನೆ ಮ್ಯಾಪ್ ಮಾಡ್ಕೊಂಡಿದ್ವಿ. ಸೊ ಯಾವಾಗಲೇ ISE ವಾಶ್ ಮತ್ತೆ ISE ಕ್ಯಾಲಿಬ್ರೇಷನ್ ಮಾಡ್ತೀವೋ ಅದೇ ಟೈಮಲ್ಲೇ ಈ ವರ್ಕ್ಗಳನ್ನೆಲ್ಲ ಮುಗಿಸ್ಕೋತೀವಿ. ಓಕೆ, ಸೊ ಇವಾಗ ನಾವು ಒಂದು ರಿಯೇಜೆಂಟ್ ಅನ್ನ ಆಡ್ ಮಾಡುವ. ಸೊ ಆಡ್ ಮಾಡೋಕ್ಕಿಂತ ಮುಂಚೆ ಯಾವಾಗೂ ಎಷ್ಟು ಎಂಟಿ ಪೊಸಿಷನ್ಸ್ ಇದೆ ಅಂತ ನೋಡ್ಕೋಬೇಕು. ಸೊ ಇಲ್ಲಿ ಈಗ 8 ಎಂಟಿ ಪೊಸಿಷನ್ಸ್ ಇದೆ. ಸೊ ಅದರಿಂದ ನಮಗೆ ಬೇಕಾದಷ್ಟು ಆಪ್ಷನ್ ಇದೆ ರಿಯೇಜೆಂಟ್ ಆಡ್ ಮಾಡ್ಲಿಕ್ಕೆ. ಸೊ ಲೋಡಿಂಗ್ ಅಂತ ತಗೊಳ್ಳಿ. ಸೊ ಲೋಡಿಂಗ್ ಅಂತ ಬಂದ ತಕ್ಷಣ ಕ್ಯಾಸೆಟ್ ಲೋಡಿಂಗ್ ಅಂತ ಹೇಳುತ್ತೆ. ಸೊ ಕ್ಯಾಸೆಟ್ ಲೋಡಿಂಗ್ ಅಂದ ತಕ್ಷಣ ಅದು ಓಪನ್ ಮಾಡೋದಿಲ್ಲ. ಸೊ ಅದೆಲ್ಲ ಮುಂಚಿನಂಗೆ ಅದು ಎಲ್ಲದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳುತ್ತೆ. ಕ್ರಾಸ್ ಚೆಕ್ ಎಲ್ಲ ಮಾಡಿದ್ಮೇಲೆ ಅದು ರಿಯೇಜೆಂಟ್ ಇದನ್ನ ಓಪನ್ ಮಾಡಿ ಕೊಡುತ್ತೆ. ಸೊ ಈಗ ರಿಯೇಜೆಂಟ್ ಓಪನ್ ಆದ ತಕ್ಷಣನೇ ಸೊ ಇದು ರಿಯೇಜೆಂಟ್ ಡೋರ್ ನ ಕ್ಲೋಸ್ ಮಾಡುವಂತ ಸಿಸ್ಟಮ್. ಸೊ ಇದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಹಿಂಗ್ ಡೋರ್ ಓಪನ್ ಮಾಡಬಹುದು. ಡೋರ್ ಓಪನ್ ಮಾಡಿದ ತಕ್ಷಣ ಈ ತರ ಬಾರ್ ಕೋಡ್ ರೀಡರ್ ಓಪನ್ ಆಗುತ್ತೆ, ಆನ್ ಆಗುತ್ತೆ. ಸೊ ಬಾರ್ ಕೋಡ್ ರೀಡರ್ ಫಿಕ್ಸ್ಡ್ ಇರೋದ್ರಿಂದ ನಾವೇ ನಮ್ಮ ರಿಯೇಜೆಂಟ್ ಅನ್ನ ಅದ್ರ ಮುಂದೆ ಮೂವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಟ್ಕೊಂಡು ಅದನ್ನ ಕ್ಲೀನ್ ಆಗಿ ಹೀಗೆ ಫ್ರಂಟಿಗೆ ಹೀಗೆ ಮೂವ್ ಮಾಡಬೇಕು. ಸೊ ಆ ರೀತಿ ಮೂವ್ ಮಾಡಿದಾಗ ಅದು ಇಮಿಡಿಯೇಟ್ ಆಗಿ
ಹೇಳುತ್ತೆ ನಮ್ಗೆ ಏನ್ ರಿಯೇಜೆಂಟ್ ಅಂತ. ಸೊ ಯಾವಾಗೂ ಜ್ಞಾಪಕ ಇಟ್ಕೊಂಡಿರಿ, ಅದು ಆ ಥರ ಮೂವ್ ಆದ ತಕ್ಷಣ ಅದ್ರಲ್ಲಿ ಹೇಳಬೇಕು. ಇಲ್ಲಿ ಹೇಳಲಿಲ್ಲ ಅಂದ್ರೆ ನೀವು ಇನ್ಸ್ಟ್ರೂಮೆಂಟ್ ಒಳಗಡೆ ರಿಯೇಜೆಂಟ್ ನ ಇಡಬಾರ್ದು, ಯಾಕೆಂದ್ರೆ ಅದರದ್ದು ಸಾಫ್ಟ್ವೇರ್ ಅಲ್ಲಿ ಏನಾರೋ ಎರರ್ ಇರ್ಬೋದು, ಅಥವಾ ಹೊಸ ಜನರೇಷನ್ ಆಗಿರ್ಬೋದು, ಅದನ್ನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗಿರ್ಬೋದು, ಆ ಥರ ಪ್ರಾಬ್ಲಮ್ಸ್ ಇರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅನ್ಲೆಸ್ ಇಲ್ಲಿ ನಿಮಗೆ ಪೊಸಿಷನ್ನು, ಆಲ್ಬಮ್ ಇನ್ನು, ಇದರದ್ದು ಲಾಟ್ ನಂಬರ್, ಎಕ್ಸ್ಪಿರೇಷನ್ ಡೇಟ್ ಈ ತರ ಕನ್ಫರ್ಮ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ತನಕನೂ ಕೂಡ ಅಪ್ಪಿತಪ್ಪಿನೂ ಕೂಡ ರಿಯೇಜೆಂಟ್ ನ ಇನ್ಸ್ಟ್ರೂಮೆಂಟ್ ಒಳಗಡೆ ಇಡಬೇಡಿ. ಸೊ ಈಗ ಇನ್ನೊಂದು ನೋಡೋಣ, ಇದು A1C3. ಸೊ ನೀವೇನ್ ಮಾಡ್ತೀರಾ, ಸೊ ಇನ್ನೊಂದು ರಿಯೇಜೆಂಟ್ ಆಡ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಎಂಡ್ ಅಂತ ಕೊಡಬಾರ್ದು, ನೀವು ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಆಟೋಮ್ಯಾಟಿಕ್ ಆಗಿ ಅದು ಮತ್ತೆ ಓಪನ್ ಮಾಡುತ್ತೆ. ಓಪನ್ ಮಾಡಿದ ತಕ್ಷಣನೇ ನಿಮ್ಗೆ ರಿಯೇಜೆಂಟ್ ಬಾರ್ಕೋಡ್ ರೀಡರ್ ಆನ್ ಆಗುತ್ತೆ. ಸೊ ನೀವು ಅದನ್ನ ಇದರಲ್ಲಿ ಹೀಗೆ ಮೂವ್ ಮಾಡಿದ್ರಾಯ್ತು. ಮೂವ್ ಮಾಡ್ತಾ ಇದ್ದಂಗೆನೆ ಅಲ್ಲಿ ಇದರಲ್ಲಿ ಮಾನಿಟರ್ ಅಲ್ಲಿ ಈ ರೀತಿ ಇನ್ಫಾರ್ಮೇಶನ್ ಬರುತ್ತೆ. ಇನ್ಫಾರ್ಮೇಶನ್ ಬರ್ತಿದ್ದಂಗೆ ನೀವು ಅದನ್ನ ಒಳಗಡೆ ಇಟ್ರಾಯ್ತು. ಸೊ ಯಾವಾಗೂ ಜ್ಞಾಪಕ ಇಟ್ಕೊಳ್ಳಿ, ಇದು ರಿಯೇಜೆಂಟ್ ಅನ್ನು ಇಡಬೇಕಾದ್ರೆ ಈ ಕಡೆ ಸೈಡಿಗೆ ಬಾರ್ ಕೋಡ್ ಇರಬೇಕು. ಓಕೆ, ಇಲ್ಲಿ ತೋರಿಸಿ, ಇಲ್ಲಿ ಫೋಟೋ ಇರೋ ಹಾಗೆ ಯಾವಾಗ್ಲೂ ಈ ಕಡೆ ಸೈಡ್ ಅಲ್ಲೇ ಬಾರ್ ಕೋಡ್ ಇರೋ ಹಾಗೆ ಇಡಬೇಕು. ಅದನ್ನ ಉಲ್ಟಾ ತಿರುಗಿಸಿ ಎಲ್ಲ ಯಾವತ್ತೂ ಅಪ್ಪಿತಪ್ಪನು ಇಡಬಾರ್ದು. ಇದು ಇಂಪಾರ್ಟೆಂಟ್. ಮೋಸ್ಟ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಈ ವಿಷಯವನ್ನ ಪಾಯಿಂಟ್ ಔಟ್ ಮಾಡ್ಲಿಲ್ಲ ಅನ್ಸುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ್ಲೂ ಬಾರ್ ಕೋಡ್ ಈ ಕಡೆ ಸೈಡಿಗೆ ಇರಬೇಕು. ರಿಯೇಜೆಂಟ್ ಹೆಸರು ಇದು ಈ ಕಡೆ ಸೈಡಿಗೆ. ಸೊ ನೀವು ಹೇಗೆ ಬಾರ್ ಕೋಡ್ ರೀಡ್ ಮಾಡಿದಿರೋ ಅದೇ ತರದಲ್ಲೇ ಇನ್ಸ್ಟ್ರೂಮೆಂಟ್ ಒಳಗಡೆ ಇರಬೇಕು. ತಿರುಗಿಸಿ ಎಲ್ಲ ಮಾಡಿ ಇಡಬಾರ್ದು. ಓಕೆ, ಸೊ ಒಂದ್ಸತಿ ಅದೆಲ್ಲ ಬಂದ ತಕ್ಷಣ ನೀವು ಅದಾಯ್ತು, ರಿಯೇಜೆಂಟ್ ಆಡ್ ಮಾಡಿ ಆಯ್ತು ಅಂದ ತಕ್ಷಣ ಎಂಡ್ ಅಂತ ಕೊಡಿ. ಎಂಡ್ ಅಂತ ಕೊಟ್ಟ ತಕ್ಷಣ ನಾನು ಹೇಳ್ದಂಗೆ ಇದು ಇನ್ಸ್ಟ್ರೂಮೆಂಟ್ ತನ್ನಿಂದ ತಾನೇ ಹೋಲ್ ಎಲ್ಲ ಮಾಡ್ಕೊಳುತ್ತೆ. ಸೊ ಅದು ಪಿಯರ್ಸ್ ನ ಪಿಕ್ ಮಾಡ್ಕೊಳುತ್ತೆ, ಪಿಯರ್ಸ್ ನ ಪಿಕ್ ಮಾಡ್ಕೊಂಡು ಹೋಲ್ ಮಾಡುತ್ತೆ. ಸೊ ಈಗ ಕೆಲವೊಂದ್ ಬಾರಿ ಓಲ್ಡ್ ಇನ್ಸ್ಟ್ರೂಮೆಂಟ್ ಇದ್ದಾಗ ಅಲೈನ್ಮೆಂಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಕೆಲವೊಂದ್ ಬಾರಿ ಪಿಕ್ ಮಾಡ್ಬೇಕಾರೆಲ್ಲ ರೆಡ್ ಅಲಾರಾಮ್ ಬರ್ಬೋದು. ಹಾಗೇನಾದ್ರು ರೆಡ್ ಗಿಟ್ ಅಲಾರಾಮ್ ಏನಾದ್ರು ಬಂದ್ರೆ ದಯವಿಟ್ಟು ಮುಂದೆ ಏನು ಸ್ಟೆಪ್ಸ್ ತಗೋಬೇಡಿ, ನಂಗೆ ಇನ್ಫಾರ್ಮ್ ಮಾಡಿ. ಅಟ್ ಎನಿ ಟೈಮ್ ಆಫ್ ದ ಡೇ ಅದು ಹಂಗಾಯ್ತು ಅಂದ್ರೆ ನಂಗೆ ಯಾವಾಗೂ ಇನ್ಫಾರ್ಮ್ ಮಾಡಬೇಕು, ನೀವೇನು ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಒಂದ್ಸತಿ ಇದಾಯ್ತು ಅಂದ ತಕ್ಷಣ ಅದು ಮೂವ್ ಮಾಡ್ಕೊಂಡು ಅದೆಲ್ಲ ಹೋಲ್ ಎಲ್ಲ ಮಾಡ್ಕೊಳುತ್ತೆ. ಸೊ ಒಂದ್ಸತಿ ಹೋಲ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರಿಯೇಜೆಂಟ್ ಪಿಯರ್ಸಿಂಗ್ ಅಂತ ಬಂದಿರುತ್ತೆ. ಸೊ ಅದ್ರ ನಂತರ ಅದೇ ಮತ್ತೆ ವಾಪಸ್ ಹೋಗಿ ಆ ರಿಯೇಜೆಂಟ್ ಅಲ್ಲಿ ಎಷ್ಟೆಷ್ಟು ಸೊಲ್ಯೂಷನ್ಸ್ ಇದೆ ಅಂತ ಮತ್ತೆ ಎಷ್ಟೆಷ್ಟು ಟೆಸ್ಟ್ ಅವೈಲಬಲ್ ಇದೆ ಅಂತ ಚೆಕ್ ಮಾಡ್ಕೊಳುತ್ತೆ. ಸೊ ಎಷ್ಟೆಷ್ಟು ಟೆಸ್ಟ್ ಇದೆ ಅಂತ ನಾವು ಚೆಕ್ ಮಾಡಿದ್ಮೇಲೆ ಅದು ನಿಮ್ಗೆ ಇಲ್ಲಿ ಇನಿಷಿಯಲಿ ಎಂಟಿ ಇರೋದು ಅದೆಲ್ಲ ಫಿಲ್ ಆಗುತ್ತೆ. ಸೊ ಎಲ್ಲ ಎಷ್ಟೆಷ್ಟು ಟೆಸ್ಟ್ ಇದೆ ಅನ್ನೋದನ್ನ ಅದು ಹೇಳುತ್ತೆ. ಒಂದ್ಸತಿ ಅದು ಎಷ್ಟೆಷ್ಟು ಟೆಸ್ಟ್ ಇದೆ ಅಂತೆಲ್ಲ ಹೇಳಿ ಎಲ್ಲ ಆದ್ಮೇಲೆ ಇನ್ಸ್ಟ್ರೂಮೆಂಟ್ ಆಟೋಮ್ಯಾಟಿಕ್ ಆಗಿ ವಾಪಸ್ ಸ್ಟ್ಯಾಂಡ್ ಬೈಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿಗೆ ಕಂಪ್ಲೀಟ್ ಆಯ್ತು, ಎಲ್ಲ ವರ್ಕ್ ಆಯ್ತು ಅಂತ ಯಾವತ್ತೂ ಯೋಚನೆ ಮಾಡಬೇಡಿ. ಇಮಿಡಿಯೇಟ್ ಆಗಿ ನೀವೇನ್ ಮಾಡಬೇಕು, ಸೊ ವಾಪಸ್ ಕ್ಯಾಲಿಬ್ರೇಷನ್ಗೆ ಹೋಗ್ಬೇಕು. ವಾಪಸ್ ನೀವು ಕ್ಯಾಲಿಬ್ರೇಷನ್ಗೆ ಹೋಗಿ, ಸೊ ಅಲ್ಲಿ ಸ್ಟೇಟಸ್ಗೆ ಹೋಗಿ ಅಲ್ಲಿ ಕಾಸ್ ನ ಕ್ಲಿಕ್ ಮಾಡಬೇಕು. ಅಲ್ಲಿ ಅದು ಸೇಮ್ ಲಾಟ್ ನಂಬರ್ ರಿಯೇಜೆಂಟ್ ನೀವು ಆಡ್ ಮಾಡಿದ್ರು ಕೂಡ ಇಲ್ಲಿ ಚೆಕ್ ಮಾಡಬೇಕು, ಅದೇನಾದ್ರು ಕ್ಯಾಲಿಬ್ರೇಷನ್ ಕೇಳ್ತಾ ಇದೆಯಾ ಅಂತ. ಸೊ ಇಲ್ಲೇನಾದ್ರು ರೆಡ್ ಕಲರ್ ಆಗಿದೆ ಅಂದ್ರೆ ಅದು ಕ್ಯಾಲಿಬ್ರೇಷನ್ ಕೇಳ್ತಾ ಇದೆ ಅಂತ, ಅವಾಗ ನಿಮ್ಗೆ ಸಬ್ಸಿಕ್ವೆಂಟ್ಲಿ ಕ್ಯಾಲಿಬ್ರೇಷನ್ ಕೊಡ್ಬೇಕಾಗತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಕರೆಕ್ಟ್ ಆಗಿ ರಿಯೇಜೆಂಟ್ ಆಡ್ ಮಾಡೋದು ಕೂಡ ಒಂದು ಆರ್ಟ್. ಸೊ ನಿಧಾನಕ್ಕೆ ನೋಡ್ಕೊಂಡು ಕಲ್ತ್ಕೋಬೇಕು. ಓಕೆ, ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೇನೆ. ಥ್ಯಾಂಕ್ ಯು.